ನೀವೇನು ದೊಡ್ಡ ಡಾಕ್ಟ್ರಾ? ಸ್ವಲ್ಪ ಎಕ್ಸ್ಪೆನ್ಸಿವ್. ಇದರ ಜೂಮಲ್ಲಿ ನನ್ನ ಸ್ಕಿನ್ನ ತೋರಿಸ್ತೀನಿ. ಆಲ್ಮೋಸ್ಟ್ ನಾನು ಎಲ್ಲನೂ ಖಾಲಿ ಮಾಡಿದ್ದೀನಿ. ಕಮೆಂಟ್ ಮಾಡ್ತಾರೆ. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಜನ ನನ್ನ ವೀಡಿಯೋಸು ನೋಡ್ತಾರಲ್ವಾ, ನನ್ನ ವೀಡಿಯೋಸ್ಗೂ ಕಮೆಂಟ್ ಮಾಡ್ತಾರೆ. ನನಗೆ ನೀವು ಎಲ್ಲ ಕಮೆಂಟ್ಸು ಓದೋಕ್ಕೆ ಇಷ್ಟ. ನಾನು ಪ್ರತಿ ಸರ್ತಿ ಯೂಟ್ಯೂಬಿಗೆ ಹೋದಾಗ್ಲೂ ಫಸ್ಟು ನಾನು ನೋಡೋದೇ ಕಮೆಂಟ್ಸ್. ವ್ಯೂಸ್ ಎಷ್ಟಾಗಿದೆ ಅಂತ ನಾನು ನೋಡೋಕೆ ಹೋಗಲ್ಲ, ಕಮೆಂಟ್ಸ್ ನೋಡ್ತೀನಿ. ನನಗೆ ಟೈಮ್ ಸಿಕ್ತು ರಿಪ್ಲೈ ಮಾಡೋಕ್ಕೆ ಅಂದಾಗ ನಾನು ರಿಪ್ಲೈ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮ್ಮಲ್ಲಿ ನಾನು ಯಾರಿಗಾದರೂ ರಿಪ್ಲೈ ಮಾಡದೇ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಖಂಡಿತವಾಗ್ಲೂ ನಾನು ಸ್ಕ್ರಾಲ್ ಮಾಡಿ ರಿಪ್ಲೈ ಅಂತೂ ಮಾಡೇ ಮಾಡ್ತೀನಿ. ವೈಟಿಗೆ ಹೋದರೆ ಗೊತ್ತಾಗ್ಬಿಡುತ್ತೆ ನಮಗೆ ನಾನು ಯಾರು ಕಮೆಂಟ್ಸ್ಗೆ ರಿಪ್ಲೈ ಮಾಡಿಲ್ಲ ಅಂದ್ಬಿಟ್ಟು. ಸೊ ಅಲ್ಲಿ ಹೋಗ್ಬಿಟ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು. ಇವತ್ತಿನ ಟಾಪಿಕ್ ಬಂದು ಸ್ಕಿನ್ನು. ತುಂಬ ಜನಕ್ಕೆ ಪಿಗ್ಮೆಂಟೆಡ್ ಸ್ಕಿನ್ ಇರುತ್ತೆ, ಆ್ಯಕ್ನಿ ಪ್ರೋನ್ ಇರುತ್ತೆ, ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಅನ್ನಿವನ್ ಇರುತ್ತೆ. ಎಕ್ಸಾಂಪಲ್ ನನ್ನೇ ತೊಗೊಳ್ಳಿ. ನಂದು ಆ್ಯಕ್ನಿ ಪ್ರೋನ್ ಸ್ಕಿನ್ ಜೊತೆಗೆ ಆಯಿಲಿ ಕೂಡ. ನನ್ನ ಸ್ಕಿನ್ನು ತುಂಬಾ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಯಾಕಂದರೆ ನಾನು ಒಂದೇ ಕಡೆ ಇರೋದಿಲ್ಲ. ಟ್ರಾವೆಲ್ ಮಾಡ್ತಿರ್ತೀನಿ, ಶೂಟ್ಸಲ್ಲಿ ಇರ್ತೀನಿ, ಬಿಸಿಲಲ್ಲಿ ನಿಂತಿರ್ತೀನಿ. ಹಾಗಾಗಿ ಟ್ಯಾನ್ ಆಗುತ್ತೆ, ಡಿಸ್ಕಲರೇಷನ್ಸ್ ಇರುತ್ತೆ, ಅನ್ನಿವನ್ ಆಗಿರುತ್ತೆ. ಇಷ್ಟೆಲ್ಲ ಇಶ್ಯೂಸ್ ಇದ್ದರೂ ಕೂಡ ನಾನು ನಿಮ್ಮ ಮುಂದೆ ಇವತ್ತು ಗ್ಲೋಯಿಂಗ್ ಆಗಿ ಕೂತಿದ್ದೀನಿ ಅಂದರೆ ಅದಕ್ಕೊಂದು ಕಾರಣ ಇದೆ. ಅದು ನಾನು ಅಪ್ಡೇಟ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ಆ್ಯಂಡ್ ಕೆಲವೊಂದು ಸರ್ತಿ ನಾವು ತಗೊಳ್ಳೋ ಫುಡ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ನಾವು ಎಕ್ಸ್ಟರ್ನಲ್ಲಿ ಏನೇ ಮಾಡಿದ್ರೂ ಕೂಡ ಇಂಟರ್ನಲ್ ಅಂತ ಒಂದಿದೆ ಗೊತ್ತಾ, ಅದು ತುಂಬಾ ಇಂಪಾರ್ಟೆಂಟು. ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಅದಕ್ಕೂ ಮುಂಚೆ ನಾವು ಯಾಕೆ ಡಾರ್ಕ್ ಆಗ್ತೀವಿ, ಯಾಕೆ ಗ್ಲೋ ಆಗ್ತೀವಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಬಾಡಿಯಲ್ಲಿ ಮೆಲನಿನ್ ಕಂಟೆಂಟ್ ಅಂತ ಇರುತ್ತೆ. ಅದೇನಾದರೂ ಜಾಸ್ತಿ ಇತ್ತು ಅಂದರೆ ನಮ್ಮ ಬಾಡಿ ಡಾರ್ಕ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಇಫ್ ಇನ್ ಕೇಸ್ ಏನಾದರೂ ಮೆಲನಿನ್ ಕಂಟೆಂಟ್ ಕಡಿಮೆ ಇತ್ತು ಅಂತ ಅಂದರೆ ನಮ್ಮ ಸ್ಕಿನ್ನು ಬ್ರೈಟ್ ಆಗಿರುತ್ತೆ. ಸೊ ಈ ಮೆಲನಿನ್ ಕಂಟೆಂಟ್ನ ರೆಡ್ಯೂಸ್ ಮಾಡಬೇಕು ಅಂತಂದರೆ ನಮ್ಮ ಬಾಡಿಯಲ್ಲಿ ಗ್ಲೂಟಾಥಯೋನ್ ಇರಬೇಕು. ಆಲ್ರೆಡಿ ನಮ್ಮ ಬಾಡಿಯಲ್ಲಿ ಗ್ಲೂಟಾಥಯೋನ್ ಇರುತ್ತೆ, ಪ್ರೊಡ್ಯೂಸ್ ಆಗಿರುತ್ತೆ. ಅದೇನಾದರೂ ಗುಡ್ ಅಮೌಂಟಲ್ಲಿ ಇದ್ದರೆ ಮಾತ್ರ ನಮಗೆ ಬ್ರೈಟ್ ಕಂಪ್ಲೆಕ್ಷನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಹೇಗೆ ಅಂತ ನೀವು ಅಂದ್ಕೊಳ್ತಿರ್ಬೋದು. ಏನೂ ಇಲ್ಲ, ನಮ್ಮ ಬಾಡಿಯಲ್ಲಿ ಗ್ಲೂಟಾಥಯೋನ್ ಜಾಸ್ತಿ ಇದ್ದರೆ ನಮ್ಮ ಬಾಡಿಯಲ್ಲಿ ಇರೋವಂಥ ಇಂಪ್ಯೂರಿಟೀಸ್ ಆಗಿರ್ಬೋದು, ಡರ್ಟ್ ಆಗಿರ್ಬೋದು, ಎಲ್ಲನೂ ಕ್ಲೆನ್ಸ್ ಮಾಡಿ ನಮಗೆ ಬ್ರೈಟ್ ಕಂಪ್ಲೆಕ್ಷನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಗ್ಲೂಟಾಥಯೋನ್ ಗುಡ್ ಅಮೌಂಟಲ್ಲಿ ಪ್ರೊಡ್ಯೂಸ್ ಆಗಬೇಕು ಅಂತ ಅಂದರೆ ನಾನು ಆಗಲೇ ಹೇಳ್ದಂಗೆ ಇಂಟರ್ನಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಅದ ಡಯಟ್ ರೂಟೀನ್ ಇರುತ್ತೆ. ಬಟ್ ಕೆಲವೊಂದು ಫುಡ್ ಐಟಮ್ಸ್ ಏನಿದೆ ಅದನ್ನು ನಾವು ಕನ್ಸ್ಯೂಮ್ ಮಾಡಿದ್ಮೇಲೆ ಗ್ಲೂಟಾಥಯೋನ್ನ ರೆಡ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಮಗೆ ಡಯಟ್ ರೂಟೀನ್ ಫಾಲೋ ಮಾಡೋದಕ್ಕಾಗಲ್ಲ ಅಂಥವ್ರಿಗೆ ಸಪ್ಲಿಮೆಂಟ್ಸ್ ಅಂತ ಇರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಗ್ಲೂಟಾಥಯೋನ್ನ ಬಾಡಿಯಲ್ಲಿ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಇಂಜೆಕ್ಷನ್ ತಗೊಳ್ತಾರೆ, ಮತ್ತೇನದು ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಇಂಜೆಕ್ಷನ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು ಅಷ್ಟು ಎಫೆಕ್ಟಿವ್ ಅಂತ ಅನ್ಸೋದಿಲ್ಲ. ಯಾಕೆ ಅಂದರೆ ಅದು ಕಂಪ್ಲೀಟ್ಲಿ ಎಕ್ಸ್ಟರ್ನಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಗೊತ್ತು ಇಂಜೆಕ್ಷನ್ ಇಂಟರ್ನಲ್ಲೇ, ಬಟ್ ಸ್ಟಿಲ್ ಏನಂತಾರೆ ಟೈಮ್ ಸ್ಪ್ಯಾನ್ ಅಂತಾರೆ ಗೊತ್ತಾ, ಟೈಮ್ ಬೀಯಿಂಗ್ ಥರ ಅದೆಲ್ಲ. ಸೊ ನಾನು ಕ್ಯಾಪ್ಸೂಲ್ನ ಪ್ರಿಫರ್ ಮಾಡ್ತೀನಿ. ನಾನು ಕ್ಯಾಪ್ಸೂಲ್ಗೆ ಸ್ಟಿಕ್ ಆನ್ ಆಗ್ತೀನಿ. ಯಾಕೆ ಅಂತಂದರೆ ಕ್ರೀಮ್ ಅಂತ ಬಂದರೆ ನಾನು ಜಾಸ್ತಿ ಕ್ರೀಮ್ ಅಪ್ಲೈ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲು ಮೇಕಪ್ ಅಂತ ಬಂದಾಗ ಮಾತ್ರ ಅದು ಇದು ಅಪ್ಲೈ ಮಾಡ್ತೀನಿ. ಬಿಟ್ಟರೆ ಪರ್ಸ್ನಲ್ ಲೈಫ್ ಅಂತ ಬಂದಾಗ ನಾನು ಏನೂ ಅಷ್ಟು ಅಪ್ಲೈ ಮಾಡಲ್ಲ. ಬಿಕಾಸ್ ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವು. ಹಾಗಾಗಿ ಇಂಜೆಕ್ಷನ್ ಅಂತ ಬಂದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್. ಅದಕ್ಕೆ ನಾನು ಇಂಜೆಕ್ಷನ್ನ ಕೂಡ ಡ್ರಾಪ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಅದು ಏನೋ ಅಷ್ಟು ಎಫೆಕ್ಟಿವ್ ಅಂತ ನನಗೆ ಅನ್ಸೋದಿಲ್ಲ. ಅದಕ್ಕೆ ನಾನು ಕ್ಯಾಪ್ಸೂಲ್ಗೆ ಸ್ಟಿಕ್ ಆನ್ ಆಗಿದ್ದೀನಿ. ನಂಗೆ ಗೊತ್ತು ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡ್ಸ್ ಇದೆ, ಬಟ್ ತುಂಬ ರಿಸರ್ಚ್ ಮಾಡಿ ನೋಡಿ ಆದಮೇಲೆ ನಾನು ಈ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ನ ಚೂಸ್ ಮಾಡಿದೆ. ಯಾವುದು ಅಂತಂದರೆ ಶೀಕ್ ನ್ಯೂಟ್ರಿಕ್ಸ್ ಅವರ ಜಾಪನೀಸ್ ಗ್ಲೂಟಾಥಯೋನ್. ಯಾಕೆ ಶೀಕ್ ನ್ಯೂಟ್ರಿಕ್ಸ್ ಅಂತ ಅಂದರೆ 8 ವೀಕ್ಸಲ್ಲಿ ನಿಮಗೆ ಗ್ಲೋಯಿಂಗ್ ಆಗಿ ರೇಡಿಯಂಟ್ ಸ್ಕಿನ್ ಕೊಡುತ್ತೆ ಅಂದ್ಬಿಟ್ಟು ಡರ್ಮಟಾಲಜಿಸ್ಟ್ ಇದನ್ನು ಪ್ರೂವ್ ಮಾಡಿದ್ದಾರೆ. ಜೊತೆಗೆ ಇವರು ವರ್ಲ್ಡಲ್ಲೇ ದಿ ಬೆಸ್ಟ್ ಗ್ಲೂಟಾಥಯೋನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಬಂದು ಜಾಪನೀಸ್ ಒಪಿಟೈ ಗ್ಲೂಟಾಥಯೋನ್ 500 mg ಆ್ಯಂಡ್ ವಿಟಮಿನ್ ಸಿ 40 mg. ವಿಟಮಿನ್ ಸಿ ನಮ್ಮ ಬಾಡಿಗೆ, ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಹಾಗೆ ನೋ ಆ್ಯಡೆಡ್ ಶುಗರ್ ಆ್ಯಡ್ ಮಾಡಿದ್ದಾರೆ 0.24 grams. ಲೆಕ್ಕಕ್ಕೆ ಅದು ನೋ ಆ್ಯಡೆಡ್ ಶುಗರೇ. ಸ್ಪೆಷಲಿ ಇದು ವೀಗನ್, ಅದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ನಿಮಗೆ 2 ವೇರಿಯಂಟ್ಸ್ ಇರುತ್ತೆ. ಒಂದು ಸ್ಟ್ರಾಬೆರಿ ಲೆಮನ್, ಇನ್ನೊಂದು ಬ್ಲ್ಯಾಕ್ ಕರೆಂಟ್. ನನ್ನ ಹತ್ರ ಇರೋದು ಬಂದು ಬ್ಲ್ಯಾಕ್ ಕರೆಂಟ್. ಆಲ್ಮೋಸ್ಟ್ ನಾನು ಎಲ್ಲನೂ ಖಾಲಿ ಮಾಡಿದ್ದೀನಿ. ಒಂದು 4-5 ಕ್ಯಾಪ್ಸೂಲ್ಸ್ ಉಳಿದಿರ್ಬೋದೇನೋ ಅಷ್ಟೇ, ನನಗೂ ಗೊತ್ತಿಲ್ಲ.
ಬರೀ 3 ಇರೋದು, ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಗಿದೆ. ಆ್ಯಂಡ್ ಇದನ್ನು ಯಾರು ಕನ್ಸ್ಯೂಮ್ ಮಾಡಬೇಕು, ಯಾವಾಗ ಕನ್ಸ್ಯೂಮ್ ಮಾಡಬೇಕು ಅಂತಲೂ ಹೇಳ್ತೀನಿ. ಯಾವಾಗ ಕನ್ಸ್ಯೂಮ್ ಮಾಡಬೇಕು ಅಂತಂದರೆ ಆಫ್ಟರ್ ಎನಿ ಪೋಸ್ಟ್ ಮೀಲ್, ಅಂದರೆ ಮಧ್ಯಾಹ್ನ ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ ನೀವು ಇದನ್ನು ಕನ್ಸ್ಯೂಮ್ ಮಾಡಬೇಕು. ದಯವಿಟ್ಟು ಖಾಲಿ ಹೊಟ್ಟೆಲಂತೂ ಇದನ್ನು ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ಇದನ್ನು ಯಾರು ತೊಗೊಳ್ಬೇಕು ಅಂತಂದರೆ, ನಿಮ್ಗೇನಾದರೂ ಪಿಗ್ಮೆಂಟೆಡ್ ಸ್ಕಿನ್ ಇತ್ತು, ಡಾರ್ಕ್ ಸ್ಪಾಟ್ಸ್ ಇತ್ತು, ಅಥವಾ ಅನ್ನೀವನ್ ಸ್ಕಿನ್ ಟೋನ್ ಇತ್ತು ಅಂದರೆ ನೀವು ಇದನ್ನು ತೊಗೊಳ್ಬೋದು. ಯಾರು ತಗೋಬಾರ್ದು ಅಂತ ಯಾರೂ ಇಲ್ಲ. ಬಟ್ ಸ್ಟಿಲ್ ನೀವೇನಾದರೂ ಕ್ಯಾರಿಂಗ್ ಇದ್ದೀರಾ, ಅಥವಾ ಪಾಪು ಆಗಿದೆ ಇವಾಗ, ಇಲ್ಲ ಮೆಡಿಕೇಷನಲ್ಲಿದ್ದೀರಾ, ನಿಮ್ಗೇನಾದರೂ ಹೆಲ್ತ್ ಇಶ್ಯೂಸ್ ಇತ್ತು ಅಂದರೆ ದಯವಿಟ್ಟು ನಿಮಗೆ ಗೊತ್ತಿರೋಂಥ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ನೀವು ಇದನ್ನು ತಗೊಳ್ಳಿ. ನಾನು ಹೇಳಿದೆ ಅಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಆಗಬೇಡಿ. ನಿಮಗೂ ಸ್ವಲ್ಪ ಲೈಕ್ ಆ ಕಡೆ ರಿಸರ್ಚ್ ಮಾಡಿ ತಗೊಳ್ಳೋದು ಒಳ್ಳೆಯದು. ಆ್ಯಂಡ್ ಕೆಲವ್ರಿಗೆ ಬಂದು ಕೇಳ್ತೀರಾ, ನಂಗೆ ಗೊತ್ತು ನೀವೇನು ದೊಡ್ಡ ಡಾಕ್ಟ್ರಾ, ನಿಮಗಿದೆಲ್ಲ ಹೇಗೆ ಗೊತ್ತು, ಗ್ಲೂಟಾಥಯೋನು, ಮೆಲನ್, ಇದೆಲ್ಲ ಬೇಸಿಕ್ಲಿ ಕಾಮನ್ ಸೆನ್ಸ್ ಅಷ್ಟೇ. ಅದು ಹೆಲ್ತ್ ಬಗ್ಗೆ ಇರೋಂಥ ಸೆನ್ಸ್ ಅದು. ಹಾಗಾಗಿ ನನಗೆ ಗೊತ್ತಿರೋಂಥ ಬೇಸಿಕ್ ಸೆನ್ಸ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಆ್ಯಂಡ್ ನನ್ನ ಜರ್ನಿ ಹೇಗಿತ್ತು ಆ್ಯಂಡ್ ನಾನು ಹೇಗೆ ಅಲ್ಲಿಂದ ಈ ಕಡೆಗೆ ಬಂದೆ, ಈ ಥರ ರಿಕವರ್ ಆದೆ ಅಂದ್ಬಿಟ್ಟು ನಿಮಗೆ ನನ್ನ ಜರ್ನಿನ ತೋರಿಸ್ತೀನಿ. ಆ್ಯಂಡ್ ನಾನು ಯಾವುದೇ ರೀತಿ ಮೇಕಪ್ ಏನೂ ಹಾಕಿಲ್ಲ. ಟ್ರಿಗರ್ ಆಗಿಬಿಡಿ ನೀವು ಮೇಕಪ್ ಮಾಡಿಕೊಂಡು ಬೆಳ್ಳಗೆ ಕಾಣಿಸ್ತಾ, ಆ ಥರ ಎಲ್ಲ ಏನಿಲ್ಲ. ನಾನು ಝೂಮಲ್ಲಿ ನನ್ನ ಸ್ಕಿನ್ ಕೂಡ ತೋರಿಸ್ತೀನಿ. ನಾನು ಹಾಕಿರೋದಿಷ್ಟೇ, ಲಿಪ್ಸ್ಟಿಕ್ ಮತ್ತು ಕಾಜಲ್, ಮಸ್ಕಾರ ಕೂಡ ನಾನು ಹಾಕಿಲ್ಲ. ನಾನು ಬೇಕಿದ್ರೆ ಝೂಮಲ್ಲಿ ನನ್ನ ಸ್ಕಿನ್ನ ತೋರಿಸ್ತೀನಿ. ಬರೀ ಫೇಸ್ ಮಾತ್ರ ಮೇಕಪ್ ಮಾಡೋಕ್ಕೆ ಸಾಧ್ಯ ಗುರು, ನೆಕ್ಗೆ ಕೈಗೆಲ್ಲ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ದ ಫ್ಯಾಕ್ಟ್. ಸೊ ಬನ್ನಿ ನನ್ನ ಜರ್ನಿ ನೋಡ್ಕೊಂಬರೋಣ. ಇದು ನನ್ನ ಬಿಫೋರ್ ಪಿಕ್ಚರ್ಸ್. ನಾನು ಇದನ್ನು ಕನ್ಸ್ಯೂಮ್ ಮಾಡೋಕ್ಕೂ ಮುಂಚೆ ನನ್ನ ಸ್ಕಿನ್ ಹೇಗಿತ್ತು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ನಾನಿಲ್ಲಿ ಈ ಕ್ಯಾಪ್ಸ್ಯೂಲ್ನ ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು ಕ್ಯಾಪ್ಸ್ಯೂಲ್ನ 200 ಇಲ್ಲ 250 ml ವಾಟರ್ಗೆ ಹಾಕಿ, ಆ್ಯಂಡ್ ಅದು ಕಂಪ್ಲೀಟಾಗಿ ಡಿಸಾಲ್ವ್ ಆಗೋ ತನಕನೂ ವೇಟ್ ಮಾಡಿ. ಅರ್ಧಂಬರ್ಧ ಡಿಸಾಲ್ವ್ ಆಯಿತು ಅಂತ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ವೇಟ್ ಮಾಡಿ, ಹಾರ್ಡ್ಲಿ ಇಲ್ಲಾಂದ್ರೂ 1 ನಿಮಿಷ ಇಲ್ಲ 45-50 ಸೆಕೆಂಡ್ಸಲ್ಲಿ ಅದು ಡಿಸಾಲ್ವ್ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಆಮೇಲೆ ನೀವು ಅದನ್ನು ಇಂಟೇಕ್ ಮಾಡ್ಬೋದು. ಆ್ಯಂಡ್ ಇದು ಕ್ಯಾಪ್ಸ್ಯೂಲ್ ಅಲ್ವಾ, ಹಾಗೆ ತಿಂತೀನಿ ಅಥವಾ ನೀರಲ್ಲಿ ನುಂಗ್ತೀನಿ ಆ ಥರ ಎಲ್ಲ ಏನೂ ಸಾಹಸ ಮಾಡೋಕ್ಕೆ ಹೋಗಬೇಡಿ. ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಿ. ಸೊ ಇದನ್ನು ನೀರಲ್ಲಿ ಹಾಕ್ಬಿಟ್ಟು ಅದು ಡಿಸಾಲ್ವ್ ಆಗೋ ತನಕ ವೇಟ್ ಮಾಡಿ, ಆಮೇಲೆ ನೀವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಜಾಪನೀಸ್ ಗ್ಲೂಟಾಥಯೋನ್, ಇಟ್ ಇಸ್ ಅ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್. ನಮ್ಮ ಬಾಡಿಯಲ್ಲಿ ಏನೇ ಒಂದು ಡ್ಯಾಮೇಜ್ ಇದ್ರೂ ಅದು ರಿಪೇರ್ ಮಾಡುತ್ತೆ. ಯಾವ ಥರ ಡ್ಯಾಮೇಜಸ್ ಅಂತಂದರೆ, ತೀರಾ ಬಿಸಿಲಿಂದ ನಮಗೆ ಟ್ಯಾನ್ ಅಂತ ಆಗಿಬಿಟ್ಟಿರುತ್ತೆ, ಆಮೇಲೆ ಪೊಲ್ಯೂಷನಿಂದ ನಮ್ಮ ಸ್ಕಿನ್ ಹಾಳಾಗಿರುತ್ತೆ, ರ್ಯಾಷಸ್ ಆಗಿರುತ್ತೆ, ಮತ್ತು ಡಲ್ ಆಗಿಬಿಟ್ಟಿರುತ್ತೆ. ಇದನ್ನೆಲ್ಲ ರೆಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ವಿಟಮಿನ್ ಸಿ ಆ್ಯಡ್ ಮಾಡಿದರೆ ಇದು ನಮ್ಮ ಬಾಡಿಲಿರೋಂಥ ಗ್ಲೂಟಾಥಯೋನ್ನ ಅಬ್ಸಾರ್ವ್ ಮಾಡಿ ನಮಗೆ ಗುಡ್ ಅಮೌಂಟ್ ಆಫ್ ಗ್ಲೂಟಾಥಯೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಆಲ್ಸೋ ಪ್ರಿವೆಂಟ್ಸ್ ಪ್ರೀಮೆಚೂರ್ ಏಜಿಂಗ್, ಫೈನ್ ಲೈನ್ಸ್, ಮತ್ತು ನಮ್ಮ ಕೊಲಾಜಿನ್ ಪ್ರೊಡಕ್ಷನ್ನ ಕೂಡ ಬೂಸ್ಟ್ ಮಾಡುತ್ತೆ. ಮಾರ್ಕೆಟಲ್ಲಿ ನಮಗೆ ಪಿಲ್ ಸಿಗುತ್ತೆ, ಗಮೀಸ್ ಸಿಗುತ್ತೆ, ಜೊತೆಗೆ ಎಷ್ಟೊಂದು ಟ್ಯಾಬ್ಲೆಟ್ಸ್ ಕೂಡ ಸಿಗುತ್ತೆ. ಬಟ್ ಯಾಕೆ ಎಫರ್ವೆಸೆಂಟ್ ಗ್ಲೂಟಾಥಯೋನ್ ಅಂತ ಅಂದರೆ, ಇದು ನಮ್ಮ ಬಾಡಿಯಲ್ಲಿ ಬೇಗ ಅಬ್ಸಾರ್ಬ್ ಆಗುತ್ತೆ. ಬೇರೆ ಟ್ಯಾಬ್ಲೆಟ್ಸ್ ಎಲ್ಲ ಟೈಮ್ ತಗೊಳುತ್ತೆ ಅಬ್ಸಾರ್ಬ್ ಆಗೋದಕ್ಕೆ. ಆ್ಯಂಡ್ ಇನ್ನೊಂದು ಅಪ್ಸೆಟ್ ಕೂಡ ಮಾಡಿಬಿಡುತ್ತೆ ಬೇರೆ ಟ್ಯಾಬ್ಲೆಟ್ಸ್ ನಮ್ಗೆ ಸೆಟ್ ಆಗಿಲ್ಲ ಅಂತಂದರೆ. ಬಟ್ ಈ ಎಫರ್ವೆಸೆಂಟ್ ಟ್ಯಾಬ್ಲೆಟ್ ಆ ಥರ ಎಲ್ಲ ನಮ್ಮ ಸ್ಟೊಮಕ್ಗೆ ತುಂಬ ಅಂದರೆ ತುಂಬ ಜೆಂಟಲ್. ಆ್ಯಂಡ್ ಆಗಲೇ ವಿಡಿಯೋದಲ್ಲಿ ಹೇಳ್ದಂಗೆ ಇದು ನೋ ಆ್ಯಡೆಡ್ ಶುಗರ್, ವೀಗನ್, ಗ್ಲೂಟೆನ್ ಫ್ರೀ, ನೋ ಆರ್ಟಿಫಿಷಿಯಲ್ ಕಲರ್ಸ್, ಜೊತೆಗೆ ನಮಗೆ ಹೊಟ್ಟೆನೋ ಬರಲ್ಲ, ಡೈಜೆಷನ್ ಪ್ರಾಬ್ಲಮ್ ಆಗಲ್ಲ, ಬ್ಲೋಟಿಂಗ್ ಇರಲ್ಲ, ಬೇಗ ಅಬ್ಸಾರ್ಬ್ ಆಗುತ್ತೆ ಅಂತ ಕೂಡ ಹೇಳಿದೆ. ಅದು ತುಂಬ ಎಫೆಕ್ಟಿವ್ ಕೂಡ. ನನ್ನ ಜರ್ನಿ ಹೇಗಿತ್ತು ಅಂದ್ಬಿಟ್ಟು, ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫಾರ್ಮ್ ಆದೆ. ಆ್ಯಂಡ್ ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ನಾನು ನನ್ನ ಇಂಟೇಕ್ನ ಕೂಡ ನೋಡ್ಕೊಂಡಿದ್ದೀನಿ, ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ನನಗೆ ವರ್ಕ್ ಆಗಿದೆ. ಆಗಲೇ ಹೇಳ್ದಂಗೆ ನೀವೇನಾದರೂ ಕನ್ಸ್ಯೂಮ್ ಮಾಡ್ತೀರಾ ಅಂದರೆ ದಯವಿಟ್ಟು ರಿಸರ್ಚ್ ಮಾಡಿ ಕನ್ಸ್ಯೂಮ್ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ನೀವು 1 ಕ್ಯಾಪ್ಸ್ಯೂಲ್ ತೊಗೊಂಡ್ಮೇಲೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅಲ್ಲಿಗೆ ಡ್ರಾಪ್ ಮಾಡಿ ಕಂಟಿನ್ಯೂ ಮಾಡಬೇಡಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಪ್ರಾಡಕ್ಟ್ನ ಡೀಟೇಲ್ಸ್ ಏನೇ ಇದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಪ್ರಾಡಕ್ಟ್ ನಿಮಗೆ ನೈಕಾ, ಟೀರಾ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಡೆಯೂ ಸಿಗುತ್ತೆ. ಜೊತೆಗೆ ಶೀಕ್ ನ್ಯೂಟ್ರಿಕ್ಸ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ತಗೊಳ್ತೀರಾ ಅಂತಂದರೆ ನನ್ನ ಕೂಪನ್ ಕೋಡ್ನ ಬಳಸಿದರೆ ನಿಮಗೆ 10% ಅಡಿಷ್ನಲ್ ಡಿಸ್ಕೌಂಟ್ ಸಿಗುತ್ತೆ. ನನ್ನ ಕೂಪನ್ ಕೋಡ್ ಬಂದು APG10 ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಂಗೆ ಗೊತ್ತು ಕೆಲವೊಬ್ರಿಗೆ ಇಷ್ಟ ಆಗಿರುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗದೆ ಇರಬಹುದು. ಆ್ಯಂಡ್ ಕೆಲವೊಬ್ರಿಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿರುತ್ತೆ, ಕೆಲವೊಬ್ರಿಗೆ ಹೆಲ್ಪ್ಫುಲ್ ಅಂತ ಅನಿಸಿರುತ್ತೆ, ಕೆಲವೊಬ್ರಿಗೆ ವೇಸ್ಟ್ ಅಂತ ಅನಿಸಿರುತ್ತೆ. ಬಟ್ ಇಟ್ಸ್ ಓಕೆ. ಓವರ್ ಆಲ್ ನನ್ನ ಪ್ರಕಾರ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಓಕೆ, ಬಾಯ್.